ಅಚ್ಚುಮೆಚ್ಚಿನ ಮಾತು ಫಸ್ಟ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊನ್ನೆ OPDಯಲ್ಲಿ ಒಂದು ಪೇಷಂಟ್ ನ ನೋಡ್ತಾ ಇದ್ದೆ. ಆವಾಗ ಒಬ್ಬ ತಾಯಿ ಬರ್ತಾರೆ ಅವ್ರ ಹಸ್ಬೆಂಡ್ ಜೊತೆಗೆ, ಹಾಗೂ 1 ತಿಂಗಳ ಮಗುವನ್ನು ಎತ್ಕೊಂಡು ಬರ್ತಾರೆ. ಮೇನ್ಲಿ ಅವ್ರು ಏನ್ ನನಗೆ ಕಂಪ್ಲೇಂಟ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, ಮಗು ಮೋಷನ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ಹಾಗೆ ಯೂರಿನ್ ಸಹ ಕಡಿಮೆ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಅವ್ರು ನನಗೆ ಕಂಪ್ಲೇಂಟ್ ಹೇಳ್ತಾರೆ. ಮಗುವನ್ನು ನಾನು ಎಕ್ಸಾಮಿನ್ ಮಾಡ್ತೀನಿ, ಆ ರೀತಿ ಏನು ತೊಂದರೆ ಕಾಣಿಸ್ಕೊನಲ್ಲ, ತೂಕ ಕೂಡ ಚೆನ್ನಾಗಿದೆ, ಮಗು ಆಕ್ಟಿವಿಟಿನೂ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲೋ ಏನೋ ತಪ್ಪು ನಡೀತಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಕೇವಲ ನಾನು ಒಂದೇ ಪ್ರಶ್ನೆ ಆ ತಾಯಿಗೆ ಕೇಳ್ತೀನಿ. ಅದೇನಂತ ಹೇಳಿದ್ರೆ, ನೀವ್ ಆರಾಮಾಗಿದ್ದೀರಾ? ಅದು ಒಂದು ಪ್ರಶ್ನೆ ಕೇಳಿದ ಕೂಡ್ಲೇನೆ ಅವ್ರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಾಯ್ತಮ್ಮ, ಯಾಕೆ ಅಳ್ತಾ ಇದ್ದೀರಾ, ಏನಾದ್ರೂ ತೊಂದರೆ ಆಗ್ತಾ ಇದೆಯಾ ಮನೆಯಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಮೇಡಮ್, ಮಗುಗೇನು ತೊಂದರೆ ಇಲ್ಲ, ಮಗು ಆರಾಮಾಗಿ ಇದೆ. ಆದ್ರೆ ನನಗೆ ದಿನಕ್ಕೆ 500 ml ನೀರ್ ಅಷ್ಟೇ ಕೊಡ್ತಾ ಇದ್ದಾರೆ. ಬಾಳ ನೀರ್ ಕುಡಿದ್ರೆ ಎದೆ ಹಾಲು ಎಲ್ಲಿ ನೀರಾಗಿ ಹೋಗ್ಬಿಡುತ್ತೋ ಅಂತ ಹೇಳಿ ನೀರೇ ಕೊಡ್ತಾ ಇಲ್ಲ. 31 ಡಿಗ್ರಿ ಟೆಂಪರೇಚರ್ ಮೇಲೆ ಸ್ಕಾರ್ಫ್, ಸ್ವೆಟರ್, ಸಾಕ್ಸ್ ಎಲ್ಲ ಹಾಕೊಂಡು 500 ml ನೀರಲ್ಲಿ ಒಬ್ಬ ಮನುಷ್ಯ ಎಷ್ಟು ದಿನ ತಡೆಯೋದಕ್ಕೆ ಆಗುತ್ತೆ? ಈ ಹೆಣ್ಣು ಮಗಳು ಆಲ್ಮೋಸ್ಟ್ 1 ತಿಂಗಳ ತನಕ ಅದನ್ನ ಸಹಿಸ್ಕೊಂಡಿದ್ದಾಳೆ. ಏನಕ್ಕಂದ್ರೆ ನನ್ನ ಮಗುವಿಗೆ ಏನು ತೊಂದರೆ ಆಗ್ಬಾರ್ದು, ನನ್ನ ಕಡೆಯಿಂದ ನನ್ನ ಮಗುವಿನ ಆರೋಗ್ಯಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ರೀಸನ್ಗೆ ಅವರು ಅದನ್ನ ಒಪ್ಕೊಂತಾರೆ. ಯಾವ ವ್ಯಕ್ತಿ 2 ಲೀಟರ್ ನೀರು ಒಂದಿನ ಕುಡಿಬೇಕು, 500 ml ನೀರು ಕುಡಿತಾ ಮಗುಗೆ ಹಾಲು ಕುಡಿಸ್ತಾ ಮಗುವನ್ನು ನೋಡ್ಕೊಳೋದಕ್ಕೆ ಯಾರಿಂದ ಸಾಧ್ಯ? ಮೆಂಟಲಿ ಆ ಹೆಣ್ಣು ಮಗಳಿಗೆ ಅದು ಎಷ್ಟು ಒತ್ತಡ ಬಿದ್ದಿರಬೇಕು. ಈ ಒತ್ತಡದಲ್ಲಿ ಬರುವ ಹಾಲು ಸಹ ಕಡಿಮೆ ಆಗ್ತಾ ಬರುತ್ತೆ, ಆಮೇಲೆ ಮಗುವಿಗೂ ಸಹ ತೊಂದರೆ ಆಗುತ್ತೆ. ಮನೆಯವರ ಬೆಂಬಲ ಇದ್ದಲ್ಲಿ ಒಬ್ಬ ಹೆಣ್ಣ ಮಗಳು ಅವಳ ಮನೆಯನ್ನೂ ಚೆನ್ನಾಗಿ ನೋಡ್ಕೊಂತಾಳೆ, ಮಗುವನ್ನೂ ನೋಡ್ಕೊಂತಾಳೆ, ಹಾಗೆ ಮನೆಯ ಸಂತುಷ್ಟಿಯನ್ನು ಕೂಡ ಕಾಪಾಡ್ತಾಳೆ.